ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. 6 ದಿನಗಳಲ್ಲಿ ಯೆಹೋವನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದನು, ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದುದರಿಂದ ಯೆಹೋವನು ಸಬ್ಬತ್ತು ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಅಂದರೆ 6 ದಿನಗಳು ಕಷ್ಟಪಟ್ಟು ದುಡಿರಿ, 7ನೇ ದಿನದಂದು ನನ್ನ ದಿನವೆಂದು ಆಚರಣೆ ಮಾಡಿ. ಇದು ಒಂದು ಕಾಲದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲ್ ಜನಾಂಗದವರಿಗೂ ಕೊಟ್ಟಿರುವಂಥದ್ದು. 6 ದಿನ ಕೆಲಸ ಮಾಡಬೇಕು, 7ನೇ ದಿನದಂದು ವಿಶ್ರಾಂತಿ ತಗೊಳ್ಬೇಕು. ಅದು ದೇವ್ರಿಗೋಸ್ಕರ, ಆರಾಧನೆಗೋಸ್ಕರ ಇರಬೇಕು. ಅದರಲ್ಲಿ ಮನೆಯಲ್ಲಿರೋರು ಕೂಡ ಕೆಲಸ ಮಾಡಕೂಡ್ದು. ಮನೆಯಲ್ಲಿ ಯಾರಾದರೂ ಕೆಲಸದವ್ರು ಇದ್ದಾರಾ ಆಳುಗಳು, ಅವ್ರಿಗೂ ಕೂಡ ಕೆಲಸ ಕೊಡಬಾರ್ದು. ಮನೆಯಲ್ಲಿದ್ದವ್ರನ್ನೂ ಕೂಡ ಕೆಲಸ ಕೊಡಬಾರ್ದು, ಅವ್ರಿಗೆ ಕೆಲಸ ಹೇಳಬಾರ್ದು ಅವ್ರಿಗೆ. ಆದರೆ ನಿನ್ನ ಸಂಬಳ ಮಾತ್ರ ಕೊಡಬೇಕು. ಮಾಡ್ತಾ ಇದ್ದಾರಾ? ದೇವರ ಧರ್ಮ ಏನು ಗೊತ್ತಾ? 6 ದಿನಗಳು ನಿನ್ನ ಕಷ್ಟಪಡಬೇಕು. ಅದೇ ಪ್ರಕಾರ ನಿನ್ನ ಮನೆಯಲ್ಲಿ ಇಲ್ಲ ನಿನ್ನ ಜೊತೆಯಲ್ಲಿ ಯಾರಾದರೂ ಕೆಲಸ ಮಾಡಿದ್ರು ಅವ್ರಿಗೂ ಕೂಡ ನೀನು ರಜೆ ಕೊಡಬೇಕು. ಯಾರು ಕೆಲಸ ಮಾಡಕೂಡ್ದು ಅಂತೇಳಿದ್ದಾನೆ. ಯಾಕೆಂದರೆ ಅವ್ರಿಗೆ ವಿಶ್ರಾಂತಿ ಬೇಕು, ವಿಶ್ರಾಂತಿ ಕೊಡಬೇಕು. ದೇವರು ಪ್ರಾರಂಭದಲ್ಲಿ, ಇದು ಕ್ರಿಸ್ತ ಪೂರ್ವ 1500 ವರ್ಷಗಳ ಹಿಂದೆ ದೇವರು ಕೊಟ್ಟಂತಹ ಆಜ್ಞೆಗಳು. ಅದಕ್ಕೆ ಪ್ರಪಂಚ ದೇಶದಲ್ಲಿ ನೋಡುವಾಗ ಪ್ರಿಯರ ದೇವರು, ಒಂದು ಕಾಲದಲ್ಲಿ ಶನಿವಾರ ಇತ್ತು, ಯೇಸು ಕ್ರಿಸ್ತರು ಬಂದ ನಂತರ ಭಾನುವಾರ ಮಾಡಿದ್ದಾರೆ. ಯೇಸು ಕ್ರಿಸ್ತರು ಬಂದ ನಂತರ ಭಾನುವಾರ, ಅನೇಕ ದೇಶಗಳಲ್ಲಿ ಭಾನುವಾರ, ನಮ್ಮ ದೇಶದಲ್ಲಿ ಕೂಡ ಭಾನುವಾರ. ಇನ್ನೂ ಕೆಲವು ದೇಶಗಳಲ್ಲಿ ಶುಕ್ರವಾರ ರಜೆ ಇರುತ್ತೆ, ಇನ್ನೂ ಕೆಲವು ದೇಶಗಳಲ್ಲಿ ಶನಿವಾರ ರಜೆ ಇರುತ್ತೆ, ಇನ್ನೂ ಕೆಲವು ದೇಶಗಳಲ್ಲಿ ಮಂಗಳವಾರ ರಜೆ ಇರುತ್ತೆ. ಓಕೆ, ಅವ್ರವ್ರ ಅನುಕೂಲ. ಒಟ್ಟಿನಲ್ಲಿ 6 ದಿನಗಳು ಕಷ್ಟಪಡಬೇಕು, 7ನೇ ದಿನ ವಿಶ್ರಾಂತಿ ದಿನ, ಒಂದು ದಿನ ರಜೆ. ಇದು ಕ್ರಿಸ್ತ ಪೂರ್ವ 1500 ವರ್ಷಗಳ ಹಿಂದೆ ತಂದೆಯಾದ ದೇವರು ಮೋಶೆ ಮೂಲಕ ಕೊಟ್ಟಂಥ ಧರ್ಮ.